ಅನಗತ್ಯ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ದಾರೆ. ಸ್ಕೋಪ್ ತಗೊಳ್ಳೋಕೆ ಹೋಗಿ ಟ್ರಂಪ್ನಿಂದ ಅವಮಾನ ಮಾಡಿಸಿಕೊಂಡ್ರ ಈ ಎಂಪಿ. ದೇಶದ ಮುಖ್ಯಸ್ಥರಿಗೆ ಅತ್ಯಂತ ಆಪ್ತರು ಅಂತ ಟ್ರಂಪ್ಗೆ ಪರಿಚಯಿಸಲಾಗಿತ್ತು. ನಮಸ್ಕಾರ, ADN.comಗೆ ಸ್ವಾಗತ. ನಾನು GM ಪವಿತ್ರ. ಆಪರೇಷನ್ ಸಿಂಧೂರ್ ಬಗ್ಗೆ ಜಾಗತಿಕ ಗಮನ ಸೆಳೆಯೋಕೆ ಇತ್ತೀಚೆಗೆ ಭಾರತೀಯ ಸಂಸದರ ನೇತೃತ್ವದಲ್ಲಿ ಅಮೆರಿಕಾಗೆ ಭೇಟಿ ನೀಡಿದ ನಿಯೋಗದಲ್ಲಿದ್ದಂಥ ಯುವ ಬಿಜೆಪಿ ಸಂಸದರೊಬ್ಬರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾದ ನಂತರ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದಾರೆ ಅಂತ ಮಾಧ್ಯಮವೊಂದು ವರದಿ ಮಾಡಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪಕ್ಷದ ನಾಯಕತ್ವವು ಸಂಸದರನ್ನ ದೆಹಲಿಗೆ ಕರೆಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಅಂತ ದಿ ಪಾರ್ಲಿಮೆಂಟರಿ ವೆಬ್ಸೈಟ್ನ ಸಂಪಾದಕ ಹಾಗೂ ಹಿರಿಯ ಪತ್ರಕರ್ತ ತ್ರಿದೀಪ್ ರಮಣ್ ಅವರು ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯಿಂದ ಇರುವಂತಹ ಬೆದರಿಕೆಗಳ ಬಗ್ಗೆ ಜಾಗತಿಕ ಗಮನ ಸೆಳೆಯೋಕೆ ಭಾರತ ಕಳಿಸಿದ ಸಂಸದೀಯ ನಿಯೋಗದಲ್ಲಿದ್ದಂಥ ಈ ಯುವ ಬಿಜೆಪಿ ಸಂಸದ ಅನಗತ್ಯ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋ ವದಂತಿಗಳ ಪ್ರಕಾರ ಈ ಸಂಸದ ಬೆಂಗಳೂರು ದಕ್ಷಿಣದಿಂದ ಆಯ್ಕೆಯಾದ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅಂತ ಊಹಾಪೋಹಗಳು ತಿರುಗಾಡ್ತಾ ಇದೆ. ಘಟನೆ ಏನಾಯಿತು ಅನ್ನೋದನ್ನ ನೋಡೋದಾದ್ರೆ, ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗದ ಸಂಸದರೊಬ್ಬರ ಜೊತೆಗೆ ಈ ಘಟನೆ ನಡೆದಿದೆ ಅಂತ ವರದಿಯಾಗಿದೆ. ದಿ ಪಾರ್ಲಿಮೆಂಟರಿ ವೆಬ್ಸೈಟ್ ಪ್ರಕಾರ ನಿಯೋಗದಲ್ಲಿದ್ದಂಥ ಯುವ ಬಿಜೆಪಿ ಸಂಸದರೊಬ್ಬರು ಸಹೋದ್ಯೋಗಿ ಹಾಗೂ ಶಿವಸೇನೆಯ ಸಂಸದ ಮಿಲಿಂದ್ ದೇವ್ರಾ ಅವರು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವ್ರ ಜೊತೆಗೆ ಯಶಸ್ವಿ ಭೇಟಿ ಮಾಡಿದ್ದನ್ನ ತಿಳಿದು ಸ್ವಲ್ಪ ಇರಿಸು ಮುರುಸಿಗೆ ಒಳಗಾಗಿದ್ರು. ತಾನೇನೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋಕೆ ಬಯಸಿದ್ದಂಥ ಯುವ ಬಿಜೆಪಿ ಸಂಸದರು ಟ್ರಂಪ್ ಜೂನಿಯರ್ ಅವ್ರ ಜೊತೆಗೆ ಇದೇ ರೀತಿಯ ಭೇಟಿಯನ್ನ ಏರ್ಪಡಿಸೋಕೆ ತಾವು ಪ್ರಯತ್ನಗಳನ್ನ ಮಾಡಿ ವಿಫಲರಾಗ್ತಾರೆ. ಇದರಿಂದ ಹತಾಶೆಗೊಂಡಂಥ ಸಂಸದರು ಈಗ ನಾನು ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನೇ ಭೇಟಿಯಾಗ್ತೇನೆ ಅಂತ ಸಹೋದ್ಯೋಗಿಗಳಲ್ಲಿ ಹೇಳ್ಬಿಟ್ರು ಅಂತ ವರದಿಯಾಗಿದೆ. ಆಮೇಲೆ ಮಿಲಿಂದ್ ದೇವ್ರಾ ಅವರನ್ನ ಮೀರಿಸೋಕೆ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೇನೆ ಭೇಟಿ ಮಾಡೋಕೆ ಪ್ರಯತ್ನಿಸಿದ್ದಾರೆ. ಅಮೆರಿಕ ಮೂಲದ ಪರಿಚಯಸ್ಥರೊಬ್ಬರ ಸಹಾಯದಿಂದ ಯುವ ಸಂಸದರು ಫ್ಲೋರಿಡಾದಲ್ಲಿನ ಟ್ರಂಪ್ ಅವರ ಖಾಸಗಿ ಎಸ್ಟೇಟ್ ಮಾರ್ ಎ ಲಾಗೋಗೆ ಪ್ರವೇಶ ಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವಂತಹ 126 ಕೊಠಡಿಗಳ ಭವ್ಯವಾದ ಮಹಲು ವಿಶೇಷವಾಗಿ ಖಾಸಗಿ ಕ್ಲಬ್ ಆಗಿ ಮಾರ್ಪಟ್ಟಿರುವಂತಹ ಟ್ರಂಪ್ ಅವರ ಮಾರ್ ಎ ಲೋಗೋ ಈ ಹಿಂದೆ ಜಪಾನ್ನ ಮಾಜಿ ಪ್ರಧಾನಿ ಶಿನ್ಜೋ ಅಬೆ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸೇರಿದಂತೆ ಉನ್ನತ ಮಟ್ಟದ ನಾಯಕರಿಗೆ ಆತಿಥ್ಯವನ್ನು ವಹಿಸಿತು. ವರದಿ ಪ್ರಕಾರ ಅಲ್ಲಿಗೆ ಈ ಯುವ ಸಂಸದರು ತಲುಪಿದ್ದಾರೆ. ಈ ಯುವ ಭಾರತೀಯ ಸಂಸದರನ್ನ ದೇಶದ ಮುಖ್ಯಸ್ಥರಿಗೆ ಅತ್ಯಂತ ಆಪ್ತರು ಅಂತ ಟ್ರಂಪ್ಗೆ ಪರಿಚಯಿಸಲಾಗಿತ್ತು. ಆದರೆ ಅವರಿಂದ ಟ್ರಂಪ್ಗೆ ಈ ಹೆಚ್ಚು ಉತ್ಸಾಹ ತೋರಿಸಲಿಲ್ಲ. ಆನಂತರದಲ್ಲಿ ತಮ್ಮನ್ನ ಭೇಟಿ ಮಾಡಿದ ಯುವ ಬಿಜೆಪಿ ಸಂಸದರಿಗೆ ಟ್ರಂಪ್ ಅವರ ಪ್ರತಿಕ್ರಿಯೆ ಕೂಡ ಸೌಹಾರ್ದಯುತವಾಗಿ ಇರಲಿಲ್ಲ. ತಮ್ಮ ಎಂದಿನ ಉಡಾಫೆ ರೀತಿಯಲ್ಲೇ ಟ್ರಂಪ್ ಅವರು ಭಾರತೀಯ ಸಂಸದರ ಜೊತೆಗಿನ ಭೇಟಿಯಲ್ಲಿ ಅಸಡ್ಡೆ ಮತ್ತು ಅವಮಾನಕರ ಹೇಳಿಕೆಗಳನ್ನು ನೀಡಿದ್ದು ಯುವ ಸಂಸದರು ಇದರಿಂದ ಅವಮಾನಕ್ಕೊಳಗಾಗಿ ಹೊರ ನಡೆದ್ರು ಅಂತ ವರದಿಯಲ್ಲಿ ಹೇಳಿದೆ. ಈ ಘಟನೆಯನ್ನ ಯುವ ಸಂಸದರು ಸಾರ್ವಜನಿಕವಾಗಿ ಹೇಳ್ಕೊಳ್ಳಲಿಲ್ಲ. ಆದರೆ ವಿಷಯ ಮಾತ್ರ ದೆಹಲಿಯ ಬಿಜೆಪಿಯ ಹಿರಿಯ ನಾಯಕರಿಗೆ ತಲುಪತ್ತೆ. ಪಕ್ಷದ ನಾಯಕರು ಆಕ್ರೋಶಗೊಂಡು ಯುವ ಸಂಸದರನ್ನ ಕರೆಸಿ 3 ಹಿರಿಯ ನಾಯಕರ ಸಮ್ಮುಖದಲ್ಲಿ ಯುವ ಸಂಸದರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಹಂತದಲ್ಲಿ ಪಕ್ಷದಿಂದ ಉಚ್ಚಾಟಿಸೋದನ್ನು ಸಹ ಪರಿಗಣಿಸಲಾಗಿತ್ತು. ಆದರೆ ಯುವ ಸಂಸದರು ಹಲವು ಬಾರಿ ಕ್ಷಮೆಯನ್ನ ಕೋರಿ ಮನವಿ ಮಾಡಿಕೊಂಡ ನಂತರ ಇವರನ್ನ ಕಳಿಸಿ ಬಿಡಲಾಯಿತು ಅಂತ ವರದಿ ಹೇಳುತ್ತೆ. ಹಲವರು ಈ ವರದಿ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಪಕ್ಷದ ನಾಯಕರಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಇನ್ನು ತೇಜಸ್ವಿ ಸೂರ್ಯ ತಮ್ಮ ಆಕ್ರಮಣಕಾರಿ ಮಾತುಗಳಿಂದಾನೇ ಹೆಚ್ಚು ಗುರುತಿಸಿಕೊಂಡವರು. ಟ್ರಂಪ್ ಭೇಟಿಯ ಘಟನೆ ಅವರ ಆತುರದ ಮನೋಭಾವವನ್ನು ಎತ್ತಿ ತೋರಿಸುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರುವಂತೆ ಸುಳ್ಳನ್ನ ಸತ್ಯದಂತೆ ಹೇಳುವ ಕಲೆಯಲ್ಲಿ ಪರಿಣಿತರಾದಂಥ ತೇಜಸ್ವಿ ಸೂರ್ಯ ಈ ಬಾರಿ ತಮ್ಮ ಆತುರದಿಂದ ಊರಲ್ಲಿ ಹೋಗ್ತಾ ಇರೋ ಮಾರಿಯನ್ನ ಮೈ ಮೇಲೆ ಹೇಳ್ಕೊಂಡಂತಾಗಿದೆ. ಇನ್ನು ತೇಜಸ್ವಿ ಸೂರ್ಯ ತಾನು ಮಾಡಿದ್ದೆಲ್ಲ ಸರಿಯಾಗತ್ತೆ, ತಾನು ದೊಡ್ಡ ಬುದ್ಧಿವಂತ, ಇದೇ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಕೂಡಲೇ ಫೇಮಸ್ ಆಗೋಕೆ ಬಿಲ್ಡಪ್ ತಗೊಳ್ಳೋಕೆ ಹೋಗಿ ಈಗ ಪೇಚಿಗೆ ಸಿಲುಕಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಈ ಘಟನೆ ಕೇವಲ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಾತ್ರ ಅಲ್ಲ, ಬಿಜೆಪಿಯ ಒಳಗಿನ ರಾಜಕೀಯದಲ್ಲೂ ತೇಜಸ್ವಿಗೆ ತೊಂದರೆ ಆಗಿದೆ. ಇನ್ನು ವರದಿಗಳ ಪ್ರಕಾರ ಪಕ್ಷದ ಹೈಕಮಾಂಡ್ ಈ ಘಟನೆಯಿಂದ ಒಂದು ಹಂತದಲ್ಲಿ ತೇಜಸ್ವಿನ ಪಕ್ಷದಿಂದ ಉಚ್ಚಾಟನೆ ಮಾಡೋ ಬಗ್ಗೆಯೂ ಚರ್ಚೆಯಾಗಿತ್ತು ಅಂತ ಹೇಳಲಾಗುತ್ತೆ. ಆದರೆ ಅವರ ಕ್ಷಮಾಪಣೆಯ ನಂತರ ಈ ನಿರ್ಧಾರವನ್ನು ಕೈ ಬಿಡಲಾಗಿದೆ ಅನ್ನೋ ಮಾತು ಕೇಳಿಬಂದಿದೆ. ಸಪೋಸ್ ಟ್ರಂಪ್ನಿಂದ ಅವಮಾನಿಸಿಕೊಂಡಂತಹ ಎಂಪಿ ತೇಜಸ್ವಿ ಸೂರ್ಯ ಆಗಿದ್ದೇ ಆದರೆ ಈ ಘಟನೆ ತೇಜಸ್ವಿ ಸೂರ್ಯ ರಾಜಕೀಯ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.